ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಅವರು ಕೂಡ ಇಲ್ಲಿ ಜಯದೇವ್ಗೆ ತನ್ನ ತಂದೆ ಸಮಾಧಿಯ ಜಾಗವನ್ನು ಬರೆದು ಕೊಟ್ಟಿರ್ತಾರೆ. ಇದನ್ನು ಕೇಳಿ ಪಾರ್ಥ ಮತ್ತು ಶಕುಂತಲಾ ಅವರು ಕೂಡ ಜಯದೇವ್ಗೆ ಬೈತಾ ಇರ್ತಾರೆ. ಆದರೆ ಜಯದೇವ್ ಅವರು ಕೂಡ ಹೇಳ್ತಾರೆ, ನೀವೆಲ್ಲ ಕೂಡ ತಪ್ಪು ಮಾಡೇ ಇರ್ತೀರಾ, ನಾನೊಬ್ಬನೇ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ನೀವೆಲ್ಲ ಬೈತಾ ಇದ್ದೀರಲ್ಲ ಅಂತ ಹೇಳಿ ನೀವೇನು ಸಾಚಗಾಳ ಅಂತ ಹೇಳಿ ಜಯದೇವ್ ಕೂಡ ಅವರಿಗೆ ಇನ್ನೂ ತಿರುಗಿ ಉತ್ತರವನ್ನು ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಮತ್ತು ಗೌತಮ್ ಅವರು ಕೂಡ ಈ ಕಡೆ ಜಾಗವೆಲ್ಲ ಬರೆದುಕೊಟ್ಟಿದ್ದೇನೆ, ಇನ್ನು ಈ ಜಯದೇವ್ ನಮ್ಮ ತಂಟೆಗೆ ಬರೋದಿಲ್ಲ, ಮಲ್ಲಿ ಮದುವೆನ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಭೂಮಿಕಾ ಅವರಿಗೂ ಕೂಡ ಹೇಳ್ತಾ ಇರ್ತಾರೆ. ಮತ್ತು ಗೌತಮ್ ಅವರು ಕೂಡ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಆ ಜಯದೇವಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿ ಭೂಮಿಕಾ ಅವ್ರ ಹತ್ರನೂ ಕೂಡ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಬನ್ನಿ ಭೂಮಿಕಾ ಅವರೇ ನನಗೆ ಹೇಳಿ ಅಂತ ಇಲ್ಲಿ ಕರೀತಾರೆ. ಆಗ ಭೂಮಿಕಾ ಅವರು ಕೂಡ ನನಗೆ ಯಾವ ಬಿಸ್ನೆಸ್ ಬಗ್ಗೆನೂ ಅಷ್ಟು ಗೊತ್ತಿಲ್ಲ ಗೌತಮ್ ಅವರೇ, ನೀವೇ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಭೂಮಿಕಾ ಅವರು ಕೂಡ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಹೇಳ್ತಾರೆ, ನಾನು ಈ ರೀತಿಯಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ, ಅದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ, ಹೇಗೆ ಮಾಡೋದಾ ಬೇಡವಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಯಾವ ಬಿಸ್ನೆಸ್ಸು ಅಂತ ಇಲ್ಲಿ ಕೇಳ್ತಾರೆ. ಶೇರ್ ಮಾರ್ಕೆಟಿಂಗ್ ಬಿಸ್ನೆಸ್ಸು, ಅದರಲ್ಲಿ ತುಂಬಾ ಪ್ರಾಫಿಟ್ ಇದೆ ಮತ್ತು ಬೇಗನೆ ಗ್ರೋ ಆಗ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಹೇಳ್ತಾರೆ, ಶೇರ್ ಮಾರ್ಕೆಟಿಂಗಲ್ಲಿ ತುಂಬಾ ಜನ ಅದು ತುಂಬ ಲಾಸ್ ಕೊಡುತ್ತೆ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಶೇರ್ ಮಾರ್ಕೆಟಿಂಗ್ ವಿಷಯದಲ್ಲಿ ತುಂಬಾ ಜಾಗ್ರತೆಯಿಂದ ಮಾಡಬೇಕು, ನಾನು ಇಷ್ಟು ದಿವಸ ಇಷ್ಟು ಬಿಸ್ನೆಸ್ ಮಾಡಿದ್ದೇನೆಲ್ಲ ನನಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ನಾನು ಒಳ್ಳೆ ಮಟ್ಟಕ್ಕೆ ತಂದೆ ತರ್ತೇನೆ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಕೂಡ ಹೇಳ್ತಾರೆ. ಆಗ ಭೂಮಿಕಾ ಅವರು ಆಯಿತು ಗೌತಮ್ ಅವರೇ, ನಿಮಗೆ ಇಷ್ಟ ಬಂದ ಹಾಗೆ ಮಾಡಿ, ಆ ಜಯದೇವ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಆ ಜಯದೇವು ಬೀದಿಗೆ ಬರಬೇಕು ಅಂತ ಹೇಳಿ ಭೂಮಿಕಾ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಭೂಮಿಕಾ, ನಾನು ಯಾವ ಮಟ್ಟಕ್ಕೆ ಬೆಳಿತೇನೆಂದ್ರೆ ಅವನೇ ಬಂದು ನನ್ನ ಕಾಲಿಗೆ ಬಿದ್ದು ಅಣ್ಣ ತಪ್ಪಾಯಿತು ನನ್ನ ಕ್ಷಮಿಸ್ಬಿಡು ಅಂತ ಹೇಳಬೇಕು, ಆ ಮಟ್ಟಕ್ಕೆ ನಾನು ಬೆಳಿತೇನೆ ಅಂತ ಹೇಳಿ ಗೌತಮ್ ಅವರು ಕೂಡ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಇಲ್ಲಿ ಹೇಳ್ತಾರೆ, ಇನ್ನು ಮೇಲೆ ಗೌತಮ್ ದಿವಾನ್ ರಿಟರ್ನ್ ಅಂತ ಹೇಳಿ ಎಲ್ಲ ನ್ಯೂಸ್ಗಳಲ್ಲಿ ಬರುತ್ತೆ, ದೊಡ್ಡ ಬಿಸ್ನೆಸ್ ಮ್ಯಾನು ರಿಟರ್ನ್ ಆಗಿದ್ದಾರೆ, ಒಂದು ದೊಡ್ಡ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಎಲ್ಲ ನ್ಯೂಸ್ಗಳಲ್ಲಿ ಬರ್ತದೆ ಅಂತ ಹೇಳಿ ಈ ಕಡೆ ಭೂಮಿಕಾ ಅವರು ಕೂಡ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಹೌದು ಅಂತ ಹೇಳಿ ಖುಷಿಯಾಗಿ ಇಲ್ಲಿ ಹೇಳ್ತಾರೆ. ಗೌತಮ್ ಅವರು ಆನಂದ್ಗೆ ಕಾಲ್ ಮಾಡಿ ಈ ರೀತಿಯಾಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇನೆ, ನಾನು ಒಂದು ಆಫೀಸನ್ನು ನೋಡಬೇಕು ತಕ್ಷಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು, ಗೆಳೆಯ ಇದು ತುಂಬಾ ಖುಷಿ ವಿಷಯ, ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ, ನಾವು ಆಫೀಸನ್ನು ಮತ್ತೆ ಕಟ್ಟೋಣ, ನೀನು ಎಷ್ಟು ಕಳ್ಕೊಂಡಿದ್ಯೋ ಅದರ 2ರಷ್ಟು ಸಂಪಾದನೆ ಮಾಡೋವರೆಗೂ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಗೆಳೆಯ, ನೀನೇನು ಚಿಂತೆ ಮಾಡಬೇಡ, ನಡಿ ಹೋಗೋಣ, ಆಫೀಸನ್ನು ನೋಡೋಣ, ಒಳ್ಳೆ ಆಫೀಸೇ ನೋಡೋಣ, ಅದಕ್ಕೆ ಏನು ಬೇಕೋ ನಾನು ಎಲ್ಲವನ್ನು ಕೊಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಹೇಳ್ತಾರೆ, ನೀನು ಏನು ಕೊಡೋದು ಬೇಡ, ನಾನು ಈಗ ಸ್ವಲ್ಪ ಸಂಪಾದನೆ ಮಾಡ್ಕೊಂಡಿದ್ದೇನೆ, ಅದರಲ್ಲೇ ನಾವು ಮೇಂಟೈನ್ ಮಾಡಿಕೊಂಡು ಹೋಗೋಣ, ಶೇರ್ ಮಾರ್ಕೆಟಿಂಗಲ್ಲಿ ಬಂದ ಪ್ರಾಫಿಟನ್ನು ಮತ್ತೆ ತಿರುಗಿ ಅದೇ ಬಿಸ್ನೆಸ್ಗೆ ಹಾಕೊಂತ ಡಬಲ್ ಮಾಡ್ತಾ ಹೋಗೋಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಆನಂದ್ ಅವರು ಕೂಡ ಹೇಳ್ತಾರೆ, ಗೆಳೆಯ ನೀನು ನನ್ನ ಸಹಾಯನೂ ಕೂಡ ಪಡೆದುಕೊಳ್ಳೋದಿಲ್ಲಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಹೇಳ್ತಾರೆ, ಹಾಗೇನೂ ಇಲ್ಲ, ನನಗೇನಾದರೂ ತೊಂದರೆ ಆದರೆ ನಾನು ತೆಗೆದುಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಥ್ಯಾಂಕ್ ಯು ಗೆಳೆಯ, ನೀನು ದೊಡ್ಡ ಬಿಸ್ನೆಸ್ ಮಾಡಲಿಕ್ಕೆ ನೀನು ಈಗ ಮನಸ್ಸು ಮಾಡಿದೆಯಲ್ಲ ಅದೇ ನನಗೆ ತುಂಬ ಸಂತೋಷ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಗೌತಮ್ ಅವರು ಕೂಡ ಆಯಿತು ಬೇಗ ಬಾ, ಆಫೀಸ್ ನೋಡಲಿಕ್ಕೆ ಹೋಗಬೇಕು ಅಂತ ಹೇಳಿ ಈ ಕಡೆ ಇಲ್ಲಿ ಆಫೀಸನ್ನು ನೋಡಿಕೊಂಡು ಬರ್ತಾರೆ. ಹಾಗೆ ಆಫೀಸ್ ಕೂಡ ಚೆನ್ನಾಗಿ ಇರುತ್ತೆ ಮತ್ತು ಅವರಿಗೆ ತಕ್ಕ ಮಟ್ಟಿಗೆ ಬೇಕಾದ ಆಫೀಸ್ ಕೂಡ ಅವರಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಆಫೀಸ್ ನೋಡಲಿಕ್ಕೆ ಹೋದಾಗ ಅಲ್ಲಿ ಇರುವ ಓನರ್ ಅವರು ಕೂಡ ಇವ್ರ ಹತ್ರ ಮಾತಾಡ್ತಾರೆ, ನೀವು ಗ್ರೇಟ್ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಅವರು ಅಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಹೌದು ಅಂತ ಇಲ್ಲಿ ಹೇಳ್ತಾರೆ. ಸರ್, ನೀವು ನಮ್ಮ ಆಫೀಸನ್ನು ತೆಗೆದುಕೊಂಡಿರೋದು ತುಂಬಾ ಖುಷಿ ಆಯಿತು, ಯಾಕೆ ನೀವು ಈ ರೀತಿಯಾಗಿ ನಮ್ಮ ಚಿಕ್ಕ ಆಫೀಸನ್ನು ತೆಗೆದುಕೊಳ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಗೌತಮ್ ಅವರು ಕೂಡ ಹೇಳ್ತಾರೆ, ನನ್ನ ಫ್ಯಾಮಿಲಿ ಪ್ರಾಬ್ಲಮಿಂದ ನಾನು ಈ ರೀತಿಯಾಗಿ ಎಲ್ಲವನ್ನು ಬಿಟ್ಟು ಬಿಡಬೇಕಾಯಿತು, ಆದರೆ ನಾನು ಈಗ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ.
ಆಗ ಆಯಿತು ಸರ್, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತು ಆಫೀಸ್ ಓನರ್ ಕೂಡ ಈ ಕಡೆ ಎಲ್ಲ ಮೀಡಿಯಾದವರಿಗೆ ಫೋನ್ ಮಾಡಿ ಈ ಥರ ಗೌತಮ್ ದಿವಾನ್ ಅವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಎಲ್ಲ ಟಿ ವಿಗಳಲ್ಲೂ ಕೂಡ ಈ ಗೌತಮ್ ದಿವಾನ್ ರಿಟರ್ನ್ ಅಂತ ಹೇಳಿ ಬರುತ್ತಾ ಇರುತ್ತೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಎಲ್ಲರೂ ಕುತ್ಕೊಂಡು ನೋಡ್ತಾ ಇರ್ತಾರೆ. ಇವನು ರಿಟರ್ನ್ ಆದ್ನ, ಇವನು ಯಾವ ರೀತಿ ಬಿಸ್ನೆಸ್ ಮಾಡ್ತಾನೆ ನಾನು ನೋಡ್ತೀನಿ ಅಂತ ಹೇಳಿ ಜಯದೇವ್ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆದರೆ ಪಾರ್ಥ ಅವರು ಎಲ್ಲ ಕೂಡ ಇಬ್ಬರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನ, ಇದು ನನಗೆ ತುಂಬಾನೇ ಖುಷಿ ಆಯಿತು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಬಿಗ್ ಬ್ರೋ ಕೂಡ ಎಲ್ಲವನ್ನು ಬಿಟ್ಟೋದ, ಆದರೆ ಇನ್ನು ಮೇಲೆ ಹೇಗೆ ಅವನು ಮೇಲಕ್ಕೆ ಬರ್ತಾನೆ ಅಂತ ನೋಡ್ತಾ ಇರಿ, ಎಲ್ಲರ ಕಣ್ಮುಂದೆ ಅವನು ಮೇಲಕ್ಕೆ ಬರ್ತಾನೆ ಅಂತ ಹೇಳಿ ಈ ಕಡೆ ಪಾರ್ಥ ಅವರು ಜೋರಾಗಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಹೇಳ್ತಾರೆ, ಏನು ಮೇಲಕ್ಕೆ ಬರ್ತಾನೆ, ಅವನ ಜೊತೆಯಲ್ಲಿ ಯಾರು ಕೂಡ ಸಪೋರ್ಟಿಗೆ ಇಲ್ಲ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಹೇಳ್ತಾರೆ. ಆಗ ಈ ಕಡೆ ಪಾರ್ಥ ಅವರು ಕೂಡ ಅಣ್ಣನಿಗೆ ಹೇಗೆ ಬಿಸ್ನೆಸ್ ಮ್ಯಾನ್ಗಳನ್ನ ಪಡ್ಕೊಳ್ಳೋದು ಮತ್ತೆ ಯಾವ ರೀತಿಯಲ್ಲಿ ಹೊಸ ಬಿಸ್ನೆಸ್ ಮ್ಯಾನ್ಗಳನ್ನ ಅವರಿಗೆ ಟ್ರೈನಿಂಗ್ ಕೊಡೋದು ಎಲ್ಲ ಅಣ್ಣನಿಗೆ ಚೆನ್ನಾಗಿ ಗೊತ್ತಿದೆ. ಬಿಗ್ ಬ್ರೋ ಯಾವತ್ತು ಅವನು ಹಿಂದೆ ಉಳಿಯೋದೆಲ್ಲ, ಒಂದು ಬಿಸ್ನೆಸ್ಗೆ ಕಾಲಿಟ್ಟಿದ್ದಾನೆ ಅವನು ಉನ್ನತ ಮಟ್ಟಕ್ಕೆ ಬಂದೇ ಬರ್ತಾನೆ ಅಂತ ಹೇಳಿ ಪಾರ್ಥ ಅವರು ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಟಿವಿಯಲ್ಲಿ ನೋಡಿದ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗಳು ಕೂಡ ಇಲ್ಲಿ ಜಯದೇವ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಾವು ನಿಮ್ಮ ಕಂಪ್ನಿಗೆ ಇನ್ನು ಮೇಲೆ ಬರೋದಿಲ್ಲ, ನಾವು ಗೌತಮ್ ಅವರ ಕಂಪ್ನಿಗೆ ಹೋಗ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಯಾಕೆ ಏನಾಯಿತು ಅಂತ ಇಲ್ಲಿ ಹೇಳ್ತಾರೆ, ನಮಗೆ ಗೌತಮ್ ಅವರು ಇದ್ದರೆ ನಮಗೆ ಅವರು ಒಳ್ಳೆಯೇ ತುಂಬ ಸಪೋರ್ಟ್ ಆಗಿ ನಿಲ್ತಾರೆ, ಆದರೆ ನಿಮ್ಮ ಕಂಪನಿಯಲ್ಲಿ ಕೂಡ ಯಾವುದೇ ರೀತಿ ನಮ್ಮ ಬೇಡಿಕೆಗಳು ಈಡೇರ್ತಿಲ್ಲ, ಅದಕ್ಕೆ ನಾವು ಅವರ ಕಂಪ್ನಿಗೆ ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ನಿಮ್ಮ ಕಂಪ್ನಿಯಲ್ಲಿ ಯಾವಾಗಲೂ ಲಾಸ್ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಇದು ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಮುಂದೆ ನಾವು ಎಲ್ಲರೂ ಕೈ ಜೋಡಿಸಿ ನಾವು ಉನ್ನತ ಮಟ್ಟಕ್ಕೆ ತರೋಣ ಅಂತ ಜಯದೇವ್ ಎಷ್ಟು ಹೇಳಿದ್ರು, ಇಲ್ಲ ಸರ್, ಇಲ್ಲಿ ಗೌತಮ್ ಸರ್ ಇದ್ದಂಗೆ ಆಗೋದಿಲ್ಲ, ನಾವು ಅವರ ಜೊತೆ ಹೋಗಿ ಅವರಿಗೆ ಕೈ ಜೋಡಿಸ್ತೇವೆ, ಅವರ ಜೊತೆ ಇದ್ದರೆ ನಮಗೆ ಎಷ್ಟೋ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಜಯದೇವ್ ಅವರು ಕೂಡ ಇವರೆಲ್ಲರನ್ನ ನಂಬ್ಕೊಂಡ್ರೆ ಹೀಗೆ ಆಗೋದು, ನಾನು ಬೇರೆ ಕಡೆಯಿಂದ ಹೆಚ್ಚು ದುಡ್ಡನ್ನು ಕೊಟ್ಟು ಹೊಸ ಬಿಸ್ನೆಸ್ ಮ್ಯಾನ್ಗಳನ್ನು ತರಿಸ್ತೇನೆ, ನಾನು ಇವನಿಗಿಂತ ಹೆಚ್ಚಾಗಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೇ ಆಗ್ತೇನೆ ಅಂತ ಹೇಳಿ ಜಯದೇವ್ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಶಕುಂತಲಾ ಅವರು ಕೂಡ ಇಲ್ಲಿ ಹೇಳ್ತಾರೆ, ನೀನು ಯಾವತ್ತೂ ಕೂಡ ಈ ರೀತಿ ತಪ್ಪುಗಳನ್ನೇ ಮಾಡ್ತಾ ಇರ್ತೀಯ, ಅವನು ಸುಮ್ಮನೆ ಇದ್ದ ತಾನೆ, ನೀನು ಇದನ್ನೆಲ್ಲ ತೆಗೆದುಕೊಂಡು ಅವನು ಕೆಣಕೋ ಹಾಗೆ ಮಾಡಿದ್ದೀಯಾ, ನೀನು ಅವನನ್ನು ಕೆಣಕಿದ್ದೀಯಾ ಅಂದರೆ ಅವನು ಇನ್ನು ಮೇಲೆ ನಿನಗೆ ಯಾವ ರೀತಿ ಪಾಠ ಕಲಿಸ್ತಾನೆ ನೋಡ್ತಿರು, ನಾನು ಎಷ್ಟು ಸಲ ಬಡ್ಕೊಂಡೆ, ನೀನು ಹುಷಾರಾಗಿರು, ಬುದ್ಧಿವಂತಿಕೆಯಿಂದ ಕೆಲಸ ಮಾಡು ಅಂತ ಹೇಳಿದ್ರು ನನ್ನ ಮಾತು ನೀನು ಕೇಳೋದಿಲ್ಲ, ಆದರೆ ಇವನು ಅಖಾಡಕ್ಕೆ ಇಳಿದಿದ್ದಾನಂದರೆ ಅವನು ಏನನ್ನಾದರೂ ಸಾಧಿಸ್ತಾನೆ, ಅವನು ನೀನು ಅವನಿಂದ ಪಡೆದುಕೊಂಡಿದ್ದು ಅದರ 2ರಷ್ಟು ಅವನು ಸಂಪಾದನೆ ಮಾಡ್ತಾನೆ, ನೀನು ಇನ್ನು ಮುಂದೆ ಆದರೂ ಬುದ್ಧಿಯನ್ನು ತೆಗೆದುಕೊಂಡು ಸರಿಯಾಗಿ ಕೆಲಸದ ಮೇಲೆ ಗಮನವಿಟ್ಟು ಕೆಲಸ ಮಾಡು, ಬರೀ ಕುಡಿಯೋದೇ ಮಾಡಬೇಡ ಅಂತ ಇಲ್ಲಿ ಶಕುಂತಲಾ ಅವರು ಕೂಡ ಈ ಕಡೆ ಜಯದೇವ್ ಅವರಿಗೆ ಬೈತಾರೆ. ಆಗ ಜಯದೇವ್ ಅವರು ಕೂಡ ಹೇಳ್ತಾರೆ, ಅವನು ಯಾವ ರೀತಿಯಲ್ಲಿ ಎತ್ತರಕ್ಕೆ ಬರ್ತಾನೆ ನಾನು ನೋಡ್ತೇನೆ, ಅವನ ಎಲ್ಲ ಬಿಸ್ನೆಸ್ಗಳನ್ನು ನಾನು ಯಾವ ರೀತಿ ಮಟ್ಟ ಆಗಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ, ಅದಕ್ಕೆ ಪ್ಲ್ಯಾನು ಕೂಡ ಮಾಡಿಕೊಂಡಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಶಕುಂತಲಾ ಅವರು, ನೀನು ಅವನ ಮುಂದೆ ಏನು ಪ್ಲ್ಯಾನ್ ಮಾಡಿಕೊಂಡ್ರು ಏನೂ ಆಗೋದಿಲ್ಲ, ಅವನು ಈಗ ತುಂಬಾ ಬಲಶಾಲಿಯಾಗಿ ಎದ್ದಿದ್ದಾನೆ, ಅವನು ನಿನ್ನನ್ನು ಹೇಗೆ ಮಟ್ಟ ಆಗ್ತಾನೆ ನೋಡ್ತಾ ಇರು ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು, ನೀನೇ ಅವರಿಗೆ ಸಪೋರ್ಟ್ ಮಾಡ್ತೀಯ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ನೀನು ಯಾವ ರೀತಿ ಮಾಡ್ತಿದೀಯಾ ಅಂತ ಇಲ್ಲಿ ಹೇಳಿ ಅಲ್ಲಿಂದ ಶಕುಂತಲಾ ಅವರು ಕೂಡ ಹೋಗ್ತಾರೆ. ಆದರೆ ಗೌತಮ್ ಅವರು ಕೂಡ ಈಗ ಬಿಸ್ನೆಸ್ಸಿಗೆ ಕಾಲಿಟ್ಟಿದ್ದಾರೆ. ಈ ಕಡೆ ಜಯದೇವ್ ಅವರು ಕೂಡ ಬೀದಿಗೆ ಬರೋದಂತೂ ಕಾಯಂ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.